ಕಾವೇರಮ್ಮ ಕಾಪಾಡಮ್ಮ. ಕೇಳಿ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಮುಖವಾದ ನದಿ ಕಾವೇರಿ. ಕಾವೇರಿ ನದಿ ಮೇನ್ ರಿವರ್ ಬೇಸಿನ್ ಅಂತ ಬಂದಾಗ ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಹರಿಯುತ್ತೆ. ನದಿ ವಿವಾದ ಬಂದಾಗ ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ ಅಷ್ಟಕ್ಕೂ ಒಳಪಡುತ್ತೆ. ಕಾವೇರಿ ನದಿಯ ಒಂದು ಪ್ರಮುಖ ಉಗಮ ಸ್ಥಾನ ಅಂತ ಬಂದಾಗ ದಕ್ಷಿಣದ ಗಂಗೆ ಎಂದು ಕರೆಸಿಕೊಳ್ಳುವ ಇವಳು ಜನ್ಮ ತಾಳುವ ಒಂದು ಪ್ರಮುಖ ಪ್ರದೇಶ ಯಾವ್ದಾಗಿರುತ್ತೆ ಅಂದ್ರೆ ನಿಮಗೆ ಗೊತ್ತು, ಬ್ರಹ್ಮಗಿರಿ. ಬ್ರಹ್ಮಗಿರಿ ಬ್ರಹ್ಮಗಿರಿ ಎನ್ನುವಂತ ಪರ್ವತ ಪ್ರದೇಶದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ ಬ್ರಹ್ಮಗಿರಿ. ಅಲ್ಲಿ ಭಾಗಮಂಡಲ ಎನ್ನುವಂತ ಒಂದು ಪ್ಲೇಸ್ ಇದೆ. ಭಾಗಮಂಡಲ ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಇನ್ನೊಂದು ಪ್ರದೇಶ ಭಾಗಮಂಡಲ. ಆ ಭಾಗಮಂಡಲ ಪ್ರದೇಶದಲ್ಲಿ ತಲಕಾವೇರಿ ಎನ್ನುವ ಪುಣ್ಯಕ್ಷೇತ್ರ ಇದೆ. ಆ ತಲಕಾವೇರಿಯಲ್ಲಿ ಜನ್ಮ ತಾಳ್ತಾಳೆ ಕಾವೇರಿ. ಹೌದಾ, ದಕ್ಷಿಣದ ಗಂಗೆಯವಳು. ಹೀಗೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಪರ್ವತದ ತಲಕಾವೇರಿ ಎಂಬಲ್ಲಿ ಜನ್ಮ ತಾಳುವ ನದಿ ಭಾಗಮಂಡಲ ಎಂಬ ಪ್ಲೇಸ್ ತಲಕಾವೇರಿಯಲ್ಲಿ ಹೀಗೆ ಹುಟ್ಟಿಕೊಂಡು ಹರಿಯುತ್ತಾ ಈ ನದಿ ಹೋಗಬೇಕಾದ್ರೆ ವಿಶೇಷವಾಗಿ ಈ ನದಿ ಹೀಗೆ ಹರಿದು ಹೋಗ್ಬೇಕಾದ್ರೆ ನಿಮಗೆ ಗೊತ್ತು, ಇದೇ ನದಿಗೆ ಈ ಒಂದು ಕೊಡಗಿನಲ್ಲಿ ಒಂದು ಜಲಪಾತ ಇದೆ, ಅಬ್ಬೆ ಜಲಪಾತ. ಅಬ್ಬೆ ಎನ್ನುವ ಜಲಪಾತ ಇದೆ ಕಾವೇರಿ ನದಿಗೆ ಅಡ್ಡಲಾಗಿ. ಎಲ್ಲಿ ಅಂತಂದ್ರೆ ಕೊಡಗಿನಲ್ಲಿ ಬರುತ್ತೆ. ಅದಾದ ನಂತರ ಯಾವಾಗಿದು ಮೈಸೂರು ಎಂಟ್ರಿ ಕೊಡುತ್ತೆ. ಮೈಸೂರು ಎಂಟ್ರಿ ಕೊಟ್ಟ ತಕ್ಷಣ ಇದಕ್ಕ ಇನ್ನೊಂದು ಜಲಪಾತ ಇದೆ. ಅದೇ ಯಾವುದು ಅಂತಂದ್ರೆ ಚುಂಚನಕಟ್ಟಿ. ಯಾವ ಜಲಪಾತ? ಚುಂಚನಕಟ್ಟಿ. ಒಂದ್ ನಿಮಿಷ, ಸ್ವಲ್ಪ ಹಿಂದಕ್ಕಾಗಬೇಕದು. ಚುಂಚನಕಟ್ಟಿ, ಮೈಸೂರಿನಲ್ಲಿ ಚುಂಚನಕಟ್ಟಿ ಎನ್ನುವ ಜಲಪಾತ ಇದೆ. ಚುಂಚನಕಟ್ಟಿ ಎನ್ನುವ ಜಲಪಾತ ಆದ್ಮೇಲೆ ಹಾಗೆ ಮುಂದೋದಾಗ ಈ ಕಡೆ ಮಂಡ್ಯದಲ್ಲಿ ಗಗನಚುಕ್ಕಿ ಇದೆ, ಚಾಮರಾಜನಗರದಲ್ಲಿ ಬರಚುಕ್ಕಿ ಇದೆ. ಮಂಡ್ಯದಲ್ಲಿ ಗಗನಚುಕ್ಕಿ, ಚಾಮರಾಜನಗರದಲ್ಲಿ ಬರಚುಕ್ಕಿ ಇದೆ. ನಂತರ ಇದು ತಮಿಳುನಾಡಿನ ಎಂಟ್ರಿ ಕೊಟ್ಟಾಗ ತಮಿಳುನಾಡಲ್ಲಿ ಇದಕ್ಕೆ ಒಗೆನೋಕಲ್ಲು ಎನ್ನುವಂತ ಇನ್ನೊಂದು ಜಲಪಾತ ಇದೆ. ಒಟ್ಟು 5 ಜಲಪಾತಗಳಿವೆ ಕಾವೇರಿ ನದಿಗೆ. ಒಂದು ಕೊಡಗಿನಲ್ಲಿ ಅಬ್ಬೆ ಜಲಪಾತ, ಮೈಸೂರಿನಲ್ಲಿ ಚುಂಚನಕಟ್ಟಿ, ಮಂಡ್ಯದಲ್ಲಿ ಗಗನಚುಕ್ಕಿ, ಚಾಮರಾಜನಗರದಲ್ಲಿ ಬರಚುಕ್ಕಿ. ಗಗನಚುಕ್ಕಿ ಬರಚುಕ್ಕಿ ಎರಡು ಇರೋದು ಶಿವನ ಸಮುದ್ರ ಎನ್ನುವಂತ ಪ್ರದೇಶದಲ್ಲಿ. ಹೀಗೆ ಮುಂದೋಗಿ ತಮಿಳುನಾಡಿನಲ್ಲಿ ಇದಕ್ಕೆ ಒಗೆನೋಕಲ್ಲು ಎನ್ನುವಂತ ಫಾಲ್ಸ್ ಇದೆ. ಈಗ 5 ಜಲಪಾತಗಳನ್ನು ಸೃಷ್ಟಿ ಧುಮುಕುವ ಒಂದು ಪ್ರಮುಖವಾದಂತಹ ನದಿ ಕಾವೇರಿ. ಕಾವೇರಿ ನದಿಗೆ 3 ಅಂತರ್ನದಿ ದ್ವೀಪಗಳಿದ್ದಾವೆ. 3 ಅಂತರ್ನದಿ ದ್ವೀಪಗಳು ಕಾವೇರಿ ನದಿಗೆ ಅಡ್ಡಲಾಗಿದ್ದಾವೆ. ಒಂದು ಅಂತರ್ನದಿ ದ್ವೀಪ ಬಂದ್ಬಿಟ್ಟು ಶಿವನ ಸಮುದ್ರ. ಶಿವನ ಸಮುದ್ರದ ಹಿಂದ್ಗಡೆ ಬಂದ್ಬಿಟ್ಟು ಶ್ರೀರಂಗಪಟ್ಟಣ. ಹೀಗೆ ಎಲ್ಲಿ ಅಂತ ಬಂದಾಗ ತಮಿಳುನಾಡಿನಲ್ಲಿ ಬಂದ್ಬಿಟ್ಟು ಶ್ರೀರಂಗಂ, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಕರೀತಾರೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಕರೀತಾರೆ. ಪ್ರಿಯ ಸ್ನೇಹಿತರೆ, ಗೊತ್ತಿರಲಿ, ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ ಎನ್ನುವಂತ 3 ಪ್ರಮುಖ ದ್ವೀಪಗಳು ಅಂತರ್ನದಿ ದ್ವೀಪ ಅಂತ ಕರೀತಾರೆ. ಅಂತರ್ನದಿ ದ್ವೀಪ ಅಂದ್ರೆ ನದಿ ಹಿಂಗೆ 2 ಕವಲಾಗಿ ಹೊಡೆದು ಮತ್ತೆ ಮುಂದೆ ಸೇರುತ್ತೆ, ನಡುವೆ ಉಳಿದಿರುವ ಭಾಗವನ್ನು ನಾವು ದ್ವೀಪ ಅಂತ ಕರಿತೀವಿ. ನದಿ ದ್ವೀಪ ಗೊತ್ತಲ್ಲ, ಮಜುಲಿ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಎಲ್ಲಿದೆ? ಅಸ್ಸಾಂನಲ್ಲಿ ಕಂಡು ಬರುತ್ತೆ, ಬ್ರಹ್ಮಪುತ್ರ ನದಿಗೆ ರೀತಿ ಅಂತರ್ನದಿ ದ್ವೀಪ ಒಳಗೊಂಡಿರ್ತಕ್ಕಂಥದ್ದು. ಈ ನದಿ ಹೀಗೆ ಹರಿದು ಹೋಗ್ಬೇಕಾದ್ರೆ ಇದಕ್ಕೆ ವಿಶೇಷವಾದಂತಹ ಅಣೆಕಟ್ಟುಗಳು. ಒಂದು KRS ಅಣೆಕಟ್ಟು. ಅಣೆಕಟ್ಟು KRS ಕನ್ನಂಬಾಡಿಯಲ್ಲಿ ಇದೆ. ಕನ್ನಂಬಾಡಿಯಲ್ಲಿ ಬರ್ತಕ್ಕಂಥ KRS ಅಣೆಕಟ್ಟು ನಿಮಗೆ ಗೊತ್ತು, ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಾಣವಾದಂತಹ ಪ್ರಮುಖವಾದಂತಹ ಅಣೆಕಟ್ಟು. ಯಾರು ಅಂತ ಬಂದಾಗ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಇಂಜಿನಿಯರಿಂಗ್ ಇರುವಂತ ಒಬ್ಬ ವ್ಯಕ್ತಿಗಾದಂತ ಅವರು ಇದನ್ನು ನಿರ್ಮಾಣ ಮಾಡಿದ್ದು. ಅವರು ಒಂದು ಟ್ಯಾಲೆಂಟ್ ಅನ್ನು ನೋಡಿ ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಮೇಲೆ ಅವ್ರು ಏನ್ ಮಾಡ್ಕೊಂಡ್ರು, ದಿವಾನರನ್ನಾಗಿ ಮಾಡ್ಕೊಂತಾರೆ. KRS ಅಣೆಕಟ್ಟು ಕನ್ನಂಬಾಡಿ ಪ್ರದೇಶದಲ್ಲಿ ಬರ್ತಕ್ಕಂಥ ಅಣೆಕಟ್ಟು. ಇದರ ಮುಂದೊಂದು ಶಾಲಿಮರ್ ಬೃಂದಾವನ ಎನ್ನುವಂತ ಒಂದು ಉದ್ಯಾನವನ ಇದೆ. ಅದನ್ನು ನಿರ್ಮಾಣ ಮಾಡಿದ್ದು ಅವರು. ಸರ್ ಎಂ ವಿಶ್ವೇಶ್ವರ ಆದ ನಂತರ ನೆಕ್ಸ್ಟ್ ಬಂದಂತ ದಿವಾನರಾದಂತವರೇ ಮಿರ್ಜಾ ಇಸ್ಮಾಯಿಲ್. KRS ಅಣೆಕಟ್ಟು. ಹೀಗೆ ಮುಂದೆ ಬನ್ನಿ. KRS ಅಣೆಕಟ್ಟು ಆದ್ಮೇಲೆ ನೆಕ್ಸ್ಟ್ ತಮಿಳುನಾಡಲ್ಲಿ ಇದಕ್ಕೊಂದು ಇನ್ನೊಂದು ಪ್ರಮುಖ ಅಣೆಕಟ್ಟಿದೆ, ಮೆಟ್ಟೂರು ಜಲಾಶಯ. ಮೆಟ್ಟೂರು ಎನ್ನುವಂತ ಅಣೆಕಟ್ಟಿದೆ ತಮಿಳುನಾಡಿನಲ್ಲಿ. ಅದನ್ನು ಸ್ಟ್ಯಾನ್ಲಿ ಜಲಾಶಯ ಅಂತ ಕರಿತೀವಿ. ಹೀಗೆ ಸ್ಟ್ಯಾನ್ಲಿ ಜಲಾಶಯ ಆದ್ಮೇಲೆ ಈ ನದಿಗೆ ಇನ್ನೊಂದು ಪ್ರಮುಖವಾಗಿ ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಅಣೆಕಟ್ಟು ಎಲ್ಲಿದೆ ಗೊತ್ತೇನು? ತಂಜಾವೂರು ಬಳಿ ಇದೆ. ನೋಡಿ, ಕಾವೇರಿ ನದಿ ದಡದ ಮೇಲೆ ಚೋಳರ ರಾಜಧಾನಿನೂ ಇದೆ, ತಂಜಾವೂರು. ಆ ತಂಜಾವೂರು ಪ್ರದೇಶದಲ್ಲಿ ಬರ್ತಕ್ಕಂಥ ಅಣೆಕಟ್ಟು ಕಲ್ಯಾಡಿ ಎನ್ನುವಂತ ಒಂದು ಅಣೆಕಟ್ಟು. ಇದು ಕ್ರಿಸ್ತಪೂರ್ವದಲ್ಲಿ ನಿರ್ಮಿಸಿದ ಅಣೆಕಟ್ಟು. ಗರ್ಚ್ ಮೂಲಕ ನಿರ್ಮಾಣ ಮಾಡ್ತಾರೆ, ಒಂದು ಬ್ಯಾರೇಜ್ ಇದು. ಕಲ್ಯಾಡಿ ಎನ್ನುವಂಥದ್ದು ಒಂದು ಪ್ರಮುಖವಾಗಿ ಈ ನದಿಗೆ ಅಡ್ಡಲಾಗಿ ಇರತಕ್ಕಂಥ ಇನ್ನೊಂದು ಪ್ರಮುಖವಾದಂತಹ ಅಣೆಕಟ್ಟು. ಹೌದಾ, ಈ ರೀತಿ 3 ಪ್ರಮುಖ ಅಣೆಕಟ್ಟನ್ನು ಒಳಗೊಂಡಿರ್ತಕ್ಕಂಥ ನದಿಯಾಗಿದೆ ಕಾವೇರಿ. ಕೊನೆಯದಾಗಿ ಹೋಗಿ ಕಾವೇರಿ ಪಟ್ಟಣಂ ಬಳಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕಾವೇರಿ ಪಟ್ಟಣಂ ಬಳಿ ಹೋಗಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಎಲ್ಲಿ? ಕಾವೇರಿ ಪಟ್ಟಣಂ. ಹೌದಾ, ಇದು ಕಲ್ಯಾಣಿ, ಇದು ಸ್ಟ್ಯಾನ್ಲಿ ಅಥವಾ ಮೆಟ್ಟೂರು, ಇದು KRS ಕೃಷ್ಣರಾಜ ಸಾಗರ್ ಅಣೆಕಟ್ಟು. ಹೌದಾ, ಎಸ್ ಪ್ರಿಯ ಸ್ನೇಹಿತರೆ, ಇರ್ಲಿ. ಈಗ ಕಾವೇರಿ ನದಿ ಅಂತ ಬಂದಾಗ ಇದಕ್ಕೆ ಹಲವಾರು ಉಪನದಿಗಳಿದಾವೆ. ಒಂದೊಂದು ಉಪನದಿ ನೋಡೋಣ. ಫಸ್ಟ್ ಎಡದಂಡೆ, ಬಲದಂಡೆ ಅಂತ 2 ಭಾಗಗಳಾಗಿ ನೋಡ್ಕೊಂಡು ಹೋಗೋಣ. ನೋಡಿ, ಇಲ್ಲಿ ಮೊದಲು ಎಡದಂಡೆ ಉಪನದಿಗಳು. ಒಂದು ಬಂದ್ಬಿಟ್ಟು ಪ್ರಮುಖವಾದಂತಹ ಉಪನದಿ ಹಾರಂಗಿ. ಹಾರಂಗಿ ನದಿ ಉಗಮ ಸ್ಥಾನ ಇದೇ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿಯ ಮೇಲಿದೆ. ಅದೇ ಪುಷ್ಪಗಿರಿ.
ಬ್ರಹ್ಮಗಿರಿಯ ಮೇಲೆ ಬರ್ತಕ್ಕಂಥ ಪುಷ್ಪಗಿರಿಯಲ್ಲಿ ಜನ್ಮ ತಾಳುವಂತ ಒಂದು ಪ್ರಮುಖ ನದಿಯಾಗಿದೆ. ಯಾವ ನದಿ? ಹಾರಂಗಿ. ಹಾರಂಗಿ ನದಿ ಹುಟ್ಟಿಕೊಂಡು ಹೀಗೆ ಹರಿಯುತ್ತಾ ಈ ಒಂದು ನದಿಯು ಹರಿಯುತ್ತಾ ಕೊನೆಯದಾಗಿ ಹೋಗಿ ಕೊಡಗಿನ ಕುಶಾಲನಗರದ ಬಳಿ ಸೇರುತ್ತೆ. ಕುಶಾಲನಗರದ ಬಳಿ ಸೇರುವಂತ ಈ ನದಿಗೆ ಅಡ್ಡಲಾಗಿ ಹಾರಂಗಿ ಎನ್ನುವ ಜಲಾಶಯ ಇದೆ. ಗೊತ್ತಿರ್ಲಿ, ಹಾರಂಗಿ ಜಲಾಶಯ. ಹಾರಂಗಿ ಜಲಾಶಯ ಹಾರಂಗಿ ನದಿಗೆ ಅಡ್ಡಲಾಗಿ ಎಲ್ಲಿದೆ ಅಂತಂದ್ರೆ ಕೊಡಗು. ಕಾರಂಜಿ ನದಿ ಎಲ್ಲಿದೆ ಅಂತಂದ್ರೆ ಬೀದರ್. ಕಾರಂಜಿ ಜಲಾಶಯ ಬೀದರ್, ಹಾರಂಗಿ ಜಲಾಶಯ ಕೊಡಗು. ಕನ್ಫ್ಯೂಸ್ ಆಗ್ಬಾರ್ದು. ಇಲ್ಲಿ ಹಾರಂಗಿ ಜಲಾಶಯ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ವಿಶೇಷವಾದಂತ ನದಿ ಹೇಮಾವತಿ. ಹೇಮಾವತಿ ನದಿಯ ಒಂದು ಉಗಮ ಸ್ಥಾನ ಯಾವ್ದಾಗಿರುತ್ತೆ ಅಂತಂದ್ರೆ ಪ್ರಿಯ ಸ್ನೇಹಿತರೆ, ಚಿಕ್ಕಮಗಳೂರಿನ ಜಾವಳಿ ಎನ್ನುವಂತ ಪ್ಲೇಸ್ ಬರುತ್ತೆ. ಚಿಕ್ಕಮಗಳೂರಿನ ಜಾವಳಿ ಎನ್ನುವಂತ ಪ್ಲೇಸ್ ಬರುತ್ತೆ. ಜಾವಳಿ ಎನ್ನುವಂತ ಪ್ಲೇಸ್ ಚಿಕ್ಕಮಗಳೂರಲ್ಲಿ ಜನ್ಮ ತಾಳಿಕೊಂಡು ಹರಿದು ಹೋಗಿ KRS ನ ಹಿನ್ನೀರಿಗೆ ಸೇರುವಂತ ಒಂದು ನದಿಯಾಗಿದೆ ಹೇಮಾವತಿ. ಹೇಮಾವತಿ ಒಂದು ಉಪನದಿ ಬಂದು ಸೇರುತ್ತೆ ಗೋರೂರು. ಯಗಚಿ. ಯಗಚಿ ಯಗಚಿ ಎನ್ನುವಂತ ನದಿ ಬಂದು ಸೇರುತ್ತೆ. ಅಪ್ಪಿ ಹಾರಂಗಿ ನದಿಗೆ ಇನ್ನೊಂದು ಹೆಸರು ಕರೀತಾರೆ, ಬದ್ರಿ ಅಂತ ಕರೀತಾರೆ. ಗೊತ್ತಿರಲಿ, ಹಾರಂಗಿ ಬದ್ರಿ ಅಂತ ಕರೀತಾರೆ. ಇದಕ್ಕೆ ಯಗಚಿ ಅಂತ ಒಂದು ನದಿ ಬಂದು ಸೇರುತ್ತೆ. ಯಾವ ನದಿಗೆ? ಹೇಮಾವತಿ ನದಿಗೆ. ಯಗಚಿ ನದಿ ಬಂದು ಸೇರುತ್ತೆ. ಇದೇ ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಗೋರೂರು ಬಳಿ ಗೋರೂರು ಅಣೆಕಟ್ಟಿದೆ. ಹೌದಲ್ವಾ? ಹಾಸನ ಜಿಲ್ಲೆಯ ಗೋರೂರು ಬಳಿ. ಹಾಸನ ಜಿಲ್ಲೆಯ ಗೋರೂರು ಬಳಿ ಗೋರೂರು ಎನ್ನುವ ಜಲಾಶಯ ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಹೇಮಾವತಿ ನದಿಗೆ ಅಡ್ಡಲಾಗಿ ಅದಕ್ಕೊಂದು ಬಂದು ಸೇರೋ ನದಿ ಯಗಚಿ. ಎರಡು ನದಿ ಸಂಧಿಸಿದ್ದು ಹಾಸನದ ಗೋರೂರು ಬಳಿ ಗೋರೂರು ಜಲಾಶಯ ಇದೆ ಪ್ರಿಯ ಸ್ನೇಹಿತರೆ. ಕೊನೆಯದಾಗಿ KRS ಗೆ ಬಂದು ಸೇರೋ ನದಿಯಾಗಿದೆ ಹೇಮಾವತಿ. ಹೇಮಾವತಿ ಕಾವೇರಿಯ ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ. ಕನ್ಫ್ಯೂಸ್ ಮಾಡಬೇಡಿ. ಕಾವೇರಿಯ ಅತಿ ಉದ್ದವಾದ ನದಿ ಬಂದ್ಬಿಟ್ಟು ಅಮರಾವತಿ. ಯಾವ ನದಿ? ಅಮರಾವತಿ. ಕಾವೇರಿ ಅತಿ ಉದ್ದವಾದ ನದಿ ಅಮರಾವತಿ. ಕಾವೇರಿಯ ಕರ್ನಾಟಕದಲ್ಲಿ ಅತಿ ಉದ್ದವಾದ ಉಪನದಿ ಅಂತ ಬಂದಾಗ ಯಾವ್ದಂದ್ರೆ ಹೇಮಾವತಿ. ಕಾವೇರಿಯ ಅತಿ ದೊಡ್ಡ ಉಪನದಿ ಬಂದ್ರೆ ಭವಾನಿ. ನದಿ ಭವಾನಿ. ನೋಡಿ ಹೆಂಗಿದಾವೆ, ಬಹಳ ಹುಷಾರಿರ್ಬೇಕು. ಭವಾನಿ. ಓಕೆನಾ? ಎಸ್. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ವಿಶೇಷವಾದಂತ ಇನ್ನೊಂದು ನದಿ ಶಿಂಷಾ. ಯಾವ ನದಿ? ಶಿಂಷಾ. ಇದು ತುಮಕೂರಿನ ದೇವರಾಯನ ದುರ್ಗ ಎಂಬಲ್ಲಿ ಜನ್ಮ ತಾಳುತ್ತೆ. ದೇವರಾಯನ ದುರ್ಗ. ದೇವರಾಯನ ದುರ್ಗ. ತುಮಕೂರಿನ ದೇವರಾಯನ ದುರ್ಗ ಎಂಬಲ್ಲಿ ಜನ್ಮ ತಾಳಿಕೊಂಡು ಹರಿದು ಬರುವ ನದಿಯಾಗಿದೆ ಶಿಂಷಾ ಎನ್ನುವಂತ ನದಿ. ಶಿಂಷಾ ನದಿಗೆ ಅಡ್ಡಲಾಗಿ ಶಿಂಷಾ ಎನ್ನುವಂತ ಅಣೆಕಟ್ಟಿದೆ. ಹೌದಾ? ಶಿಂಷಾ ಅಣೆಕಟ್ಟು. ಶಿಂಷಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದಂತಹ ಅಣೆಕಟ್ಟು. ಯಾವ ಅಣೆಕಟ್ಟು? ಶಿಂಷಾ ಅಣೆಕಟ್ಟು. ಎಲ್ಲಿದೆ ಅಂತಂದ್ರೆ ತುಮಕೂರು. ಹೌದಾ? ಒಂದ್ ನಿಮಿಷ. ಒಂದ್ ನಿಮಿಷ ಪ್ರಿಯ ಸ್ನೇಹಿತರೆ. ಶಿಂಷಾ ಡ್ಯಾಮ್. ಹೌದಾ? ಓಕೆ. ಶಿಂಷಾ ಅಣೆಕಟ್ಟು. ಶಿಂಷಾ ಅಣೆಕಟ್ಟು ತುಮಕೂರು ಕುಣಿಗಲ್ ತಾಲೂಕು ಮಾರ್ಕೋನಹಳ್ಳಿ ಜಲಾಶಯ ಅಂತ ಕರೀತಾರೆ. ಕುಣಿಗಲ್ ತಾಲೂಕು ಮಾರ್ಕೋನಹಳ್ಳಿ ಜಲಾಶಯ ಅಂತ ಕರೀತಾರೆ. ಇದಕ್ಕೆ ಕುಣಿಗಲ್ ತಾಲೂಕು ಮಾರ್ಕೋನಹಳ್ಳಿ ಜಲಾಶಯ ಅಂತ ಕರೀತಾರೆ. ಶಿಂಷಾ ನದಿಗೆ ಅಡ್ಡಲಾಗಿರ್ತಕ್ಕಂಥದ್ದು. ಇದು ಎಲ್ಲಿ ಬಂದು ಸೇರುತ್ತೆ ಗೊತ್ತೇನು? ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಗೆ ಬಂದು ಸೇರುವಂತ ನದಿಯಾಗಿದೆ ಶಿಂಷಾ. ಶಿಂಷಾ ಆದ ನಂತರ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅರ್ಕಾವತಿ ಅಂತ ನದಿ ಇದೆ. ಅರ್ಕಾವತಿ ನದಿ ಇದೆ. ಅರ್ಕಾವತಿ ನದಿ ಹರಿಬೇಕಾದ್ರೆ ಇದಕ್ಕೆ ಋಷ್ಭಾವತಿ ಬಂದು ಸೇರುತ್ತೆ. ಬೆಂಗಳೂರು ಸಮೀಪ ಇರ್ತಕ್ಕಂಥ ನದಿ ಋಷ್ಭಾವತಿ. ಅರ್ಕಾವತಿ ನದಿಯ ಉಗಮ ಸ್ಥಾನ ನಂದಿ ಬೆಟ್ಟ, ನಂದಿ ಹಿಲ್ಸ್. ನಂದಿ ಹಿಲ್ಸ್ ಅಲ್ಲಿ ಜನ್ಮ ತಾಳೋ ನದಿ ಅರ್ಕಾವತಿ. ಅರ್ಕಾವತಿ ನದಿ ಬಂದು ಸೆಲಿಸಿರುತ್ತೆ ಗೊತ್ತೇನು? ರಾಮನಗರದ ಕನಕಪುರ ಸಂಗಮ ಅಂತ ಪ್ಲೇಸ್ ಬರುತ್ತೆ. ರಾಮನಗರದ ಕನಕಪುರದ ಸಂಗಮ ಎನ್ನುವಂತ ಪ್ಲೇಸ್ ಅಲ್ಲಿ ಬಂದು ಸೇರುವ ನದಿಯಾಗಿದೆ ಅರ್ಕಾವತಿ. ಅರ್ಕಾವತಿಗೊಂದು ಜಲಪಾತ ಇದೆ ಪಿ. ರಾಮನಗರದ ಕನಕಪುರದಲ್ಲಿ ಚುಂಚಿ ಫಾಲ್ಸ್ ಅಂತಿದೆ. ಇಲ್ಲೇ ಬರೋದು. ಅವೆರಡು ಸಂಗಮ ಹೋಗೋ ಪ್ರದೇಶವೇ ಯಾವುದು? ಮೇಕೆದಾಟು ಎನ್ನುವಂತ ಯೋಜನೆ ತಮಿಳುನಾಡು ಇದು ಮಾಡ್ತಾ ಇದೆಯಲ್ಲ, ವಿವಾದಾತ್ಮಕ ಒಂದು ಯೋಜನೆ ಅದು. ಮೇಕೆದಾಟು ಎಲ್ಲಿ ಬರುತ್ತೆ ಅಂದ್ರೆ ಅರ್ಕಾವತಿ ಕಾವೇರಿ ನದಿಯ ಸಂಗಮದ ಪ್ರದೇಶದಲ್ಲಿ ಬರ್ತಕ್ಕಂಥದ್ದೇ ಆ ಒಂದು ಪ್ರದೇಶ. ಆ ಒಂದು ಇದಕ್ಕೆ ನದಿಗೆ ಚುಂಚಿ ಎನ್ನುವಂತ ಫಾಲ್ಸ್ ಇದೆ. ಓಕೆನಾ? ಎಸ್. ಇವು ಕಾವೇರಿ ನದಿಯ ಎಡದಂಡೆ ಉಪನದಿಗಳು. ನೋಡಿ, ಒಂದು ಹಾರಂಗಿ, ಎರಡು ಹೇಮಾವತಿ. ಹೇಮಾವತಿಯ ಉಪನದಿ ಯಾವುದು? ಯಗಚಿ. ಹೌದಾ? ಈ ಕಡೆ ಬನ್ನಿ ಶಿಂಷಾ, ಈ ಕಡೆ ಬನ್ನಿ ಅರ್ಕಾವತಿ. ಹೌದಾ? ಈ ಕಡೆ ಬನ್ನಿ ಈಗ ಬಲದಂಡೆಗೆ ಬನ್ನಿ. ಬಲದಂಡೆಯಲ್ಲಿ ಲಕ್ಷ್ಮಣ ತೀರ್ಥ ನದಿಯ ಒಂದು ಪ್ರಮುಖ ಉಗಮ ಸ್ಥಾನ ಕೊಡಗಿನ ಮುನಿಕಾಡು ಅರಣ್ಯ ಅಂತ ಪ್ಲೇಸ್ ಬರುತ್ತೆ. ಕೊಡಗಿನ ಮುನಿಕಾಡು ಅರಣ್ಯದಲ್ಲಿ ಹುಟ್ಟಿಕೊಂಡು KRS ಹಿನ್ನೀರಿಗೆ ಹೋಗಿ ಸೇರುತ್ತೆ. ಇದಕ್ಕೊಂದು ಜಲಪಾತ ಇದೆ ಪಿ. ಕೇಳ್ತಾನೆ ಪ್ರಶ್ನೆ. ಲಕ್ಷ್ಮಣ ತೀರ್ಥ ಜೊತೆಗೆ ಇರ್ಪು ಜಲಪಾತ ಇದೆ. ಯಾವ ಜಲಪಾತ? ಇರ್ಪು ಎನ್ನುವ ಜಲಪಾತ ಇದೆ. ಲಕ್ಷ್ಮಣ ತೀರ್ಥ ಎನ್ನುವಂತ ನದಿಗೆ ಪ್ರಿಯ ಸ್ನೇಹಿತರೆ ಗೊತ್ತಿರ್ಲಿ, ಲಕ್ಷ್ಮಣ ತೀರ್ಥ ನದಿಯ ಕೆಳಗಡೆ ಇನ್ನೊಂದು ಪ್ರಮುಖದಂತ ಅಂದ್ರೆ ಕಬಿನಿ. ಇದನ್ನು ಕಪಿಲಾ ಅಂತಾನು ಕರೀತಾರೆ. ಕಪಿಲಾ.
ಕಪಿಲ ಅಂತ ಕರೀತಾರೆ. ಇದಕ್ಕೊಂದು ಇಲ್ಲಿ ಗುಪ್ತಗಾಮಿನಿ ಬಂದು ಸೇರುತ್ತೆ. ಗುಪ್ತಗಾಮಿನಿ ಇದು ಕರ್ನಾಟಕದ ತ್ರಿವೇಣಿ ಸಂಗಮ ಟಿ ನರಸೀಪುರ. ಕರ್ನಾಟಕದ ತ್ರಿವೇಣಿ ಸಂಗಮ ಟಿ ನರಸೀಪುರ. ಒಂದು ಕಬಿನಿ, ಒಂದು ಗುಪ್ತಗಾಮಿನಿ, ಇನ್ನೊಂದು ಕಾವೇರಿ. ಹೌದಾ? ಎಸ್. ಇಲ್ಲಿ ನೋಡಿ, ಇಲ್ಲಿ ಹೇಮಾವತಿ, ಹೇಮಾವತಿ, ಈ ಕಡೆ ಶಿಂಷಾ, ನಡಕ್ಕೆ ಇನ್ನೊಂದು ನದಿ ಇದೆ ಲೋಕಪಾಲಿನಿ ಅಂತ ಹರಿದು ಬರುತ್ತೆ. ಲೋಕಪಾಲಿನಿ ಮಂಡ್ಯದಲ್ಲಿ ಹರಿದು ಬರ್ತಕ್ಕಂಥ ಒಂದು ನದಿ ಆಗಿದೆ ಲೋಕಪಾಲಿನಿ. ಗೊತ್ತಿಲ್ಲ, ಇನ್ನೊಂದು ನದಿ ಇದೆ ಲೋಕಪಾಲಿನಿ. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಕಬಿನಿ, ಇದನ್ನ ಕನ್ನಡದಲ್ಲಿ ಕಪಿಲ. ಇದಕ್ಕೊಂದು ಜಲಾಶಯ ಇದೆ, ಕಬಿನಿ ಜಲಾಶಯ. ಎಲ್ಲಿದೆ ಅಂತಂದ್ರೆ ಮೈಸೂರು ಹೆಗ್ಗಡ ದೇವನ ಕೋಟೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದಕ್ಕೊಂದು ಉಪನದಿ ಇದೆ ನುಗುಕ್ ಇನ್ನೊಂದು ಜಲಾಶಯ ಇದೆ, ನುಗು ಜಲಾಶಯ. ಎರಡು ಬರೋದು ಹೆಗ್ಗಡ ದೇವನ ಕೋಟೆ, HD ಕೋಟೆಯಲ್ಲಿ ಬರ್ತವೆ ಎರಡು ಜಲಾಶಯಗಳು. ಎಲ್ಲಂದ್ರೆ ಮೈಸೂರು ನುಗು ವನ್ಯಜೀವಿ ಅಭಯಾರಣ್ಯ ಬರುತ್ತೆ ನೋಡಿ ಮೈಸೂರಿನಲ್ಲಿ. ಹೌದಾ? ಎಸ್. ಕಬಿನಿ. ಕಬಿನಿ ಆದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಭವಾನಿ. ಭವಾನಿ ನದಿ ಕಾವೇರಿಯ ಅತಿ ದೊಡ್ಡ ಉಪನದಿ. ಅತಿ ದೊಡ್ಡ ಉಪನದಿ ಈ ನದಿಗೆ ನೋಡಿ ಕರ್ನಾಟಕ ಮತ್ತು ತಮಿಳುನಾಡಿನ ಗಡಿಭಾಗದಲ್ಲಿ ಹರಿದು ಹೋಗುವ ನದಿ ಮೋಯಾರ. ಗೊತ್ತಿರ್ಲಿ, ಮೋಯಾರ ಎನ್ನುವಂತ ನದಿಯು ಕರ್ನಾಟಕ ತಮಿಳುನಾಡಿನ ಗಡಿ ಗುರುತಿಸುತ್ತೆ ಮತ್ತು ಕರ್ನಾಟಕದ ದಕ್ಷಿಣ ನದಿ ಮೋಯಾರ. ಭವಾನಿ ಉಪನದಿ. ಭವಾನಿ ಕಾವೇರಿ ಅತಿ ದೊಡ್ಡ ಉಪನದಿ. ಕಾವೇರಿ ಅತಿ ದೊಡ್ಡ ಉಪನದಿ ಅಮರಾವತಿ. ಕಾವೇರಿ ಅತಿ ದೊಡ್ಡ ಕರ್ನಾಟಕದ ಉಪನದಿ ಹೇಮಾವತಿ. ಎಸ್, ಗೊತ್ತಿರಲಿ. ಭವಾನಿ ನದಿಗೆ ಅಡ್ಡಲಾಗಿ ತಮಿಳುನಾಡಿನಲ್ಲಿ ಒಂದು ಅಣೆಕಟ್ಟಿದೆ, ಭವಾನಿ ಜಲಾಶಯ ಅಂತಿದೆ. ಭವಾನಿ ಕೆಳಗಡೆ ನೋಯಲ್ ಅಂತ ಒಂದು ನದಿ ಹರಿದು ಹೋಗುತ್ತೆ, ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ, ಕೇರಳ ಬಿಟ್ವೀನ್ ತಮಿಳುನಾಡು ಗಡಿ ಭಾಗದಲ್ಲಿ. ಇನ್ನೊಂದು ಅಮರಾವತಿ ಅಂತ ಹುಟ್ಟುತ್ತೆ. ಅಮರಾವತಿ ಕಾವೇರಿ ಅತಿ ಉದ್ದವಾದ ಉಪನದಿ ಅಂತ ಕರೆಸಿಕೊಳ್ಳುತ್ತೆ, ಅಮರಾವತಿ. ಗೊತ್ತಿರಲಿ ಪ್ರಿಯ ಸ್ನೇಹಿತರೆ, ಅಮರಾವತಿ. ಇವೆಲ್ಲ ಕಾವೇರಿ ನದಿಯ ಬಲದಂಡಿ ಉಪನದಿಗಳು. ಗೊತ್ತಿರಲಿ, ಬಲದಂಡಿ ಯಾವ್ಯಾವು? ಲಕ್ಷ್ಮಣ ತೀರ್ಥ, ಕಬಿನಿ, ಭವಾನಿ, ನೋಯಲ್, ಅಮರಾವತಿ. ಹೌದಾ? ಈ ಕಡೆ ಬಂದ್ಬಿಟ್ಟು ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ, ಲೋಕಪಾಲಿನಿ. ಅಪ್ಪ ಇನ್ನೊಂದು ನದಿ ಇದು ಇಲ್ಲಿ ಚಾಮರಾಜನಗರದಲ್ಲಿ ಹುಟ್ಟುಕೊಂಡು ಹೋಗುತ್ತಿದ್ದು. ಜಸ್ಟ್ ಇಲ್ಲಿ ಚಾಮರಾಜನಗರ ಹುಟ್ಟುಕೊಂಡು ಹೋಗಿ ಇದು ಸೇರುವಂತ ಒಂದು ನದಿ ಇದೆ, ಸುವರ್ಣವತಿ ಅಂತ ಒಂದು ನದಿ ಇದೆ. ಸುವರ್ಣವತಿ ಅದು ಗೊತ್ತಿಲ್ಲ, ಮೈಸೂರಲ್ಲಿ ಹೋಗಿ ಸೇರುತ್ತೆ. ಸುವರ್ಣವತಿ ಅಂತ ಇನ್ನೊಂದು ನದಿ ಇದೆ, ಚಾಮರಾಜನಗರದಲ್ಲಿ ಹುಟ್ಟು ಹೋಗಿ ಸೇರುತ್ತೆ. ಹೌದಾ? ಇದು ಹೆಂಗ ಲೋಕಪಾಲಿನಿ ಒಂದು ಸಣ್ಣ ನದಿ ಈ ಕಡೆ ಮೇಲೆ, ಅದರಂಗೆ ಕೆಳಗಡೆ ಸುವರ್ಣವತಿ ಅಂತ ಒಂದು ನದಿ ಹೋಗಿ ಸೇರುತ್ತೆ. ಈ ರೀತಿ ಒಂದು ಕಾವೇರಿ ನದಿಯ ಒಂದು ಇದಾಗಿದೆ ಪ್ರಿಯ ಸ್ನೇಹಿತರೆ, ರಿವರ್ ಬೇಸಿನ್. ಗೊತ್ತಿರ್ಲಿ, ಇದು ಇಷ್ಟೊತ್ತು ಮಾತಾಡಿದ ಯಾವ ನದಿ? ಕಾವೇರಿ. ನೋಡಿ ಇಲ್ಲಿ ಜಲಪಾತಗಳು 1 ಅಬ್ಬೆ, 2 ಚುಂಚನ, ಯಾವುದು ಹುಂಚಿಕಲ್, ಇಲ್ಲಿ ಗಗನ ಚುಕ್ಕಿ ಬರೋ ಚುಕ್ಕಿ, ಇಲ್ಲಿ ಬಂದ್ಬಿಟ್ಟು ಹೊಗೆನಕಲ್ಲು, ಇಲ್ಲಿ ನೋಡಿ ಅರ್ಕಾವತಿ ನದಿಗೆ ಯಾವುದು? ಚುಂಚಿ. ಇಲ್ಲಿ ನೋಡಿ ಇರ್ಪು ಜಲಪಾತ. ಗೊತ್ತಿಲ್ಲ ಇವೆಲ್ಲ ಪ್ರಮುಖವಾದಂತಹ ಜಲಪಾತಗಳಾಗಿದ್ದಾವೆ. ಎಸ್, ಇಷ್ಟೊತ್ತು ಮಾತಾಡಿದ ಯಾವ ನದಿ? ಕಾವೇರಿ.